ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ ವಿಷಯದ FA3 ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ನೀಡಿರತಕ್ಕಂತಹ ಪ್ರಶ್ನೋತ್ತರಗಳ ಒಂದು ಆಧಾರದ ಮೇಲೆ ಈ ಒಂದು FA3 ಕ್ವೆಶ್ಚನ್ ಪೇಪರನ್ನು ಮತ್ತು ಆನ್ಸರ್ ಕೀಯನ್ನು ಇಲ್ಲಿ ಸಿದ್ಧಪಡಿಸಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ಗೆ ನೋಡಿದಾಗ ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಫಸ್ಟ್ ಒಂದು ಕ್ವೆಶ್ಚನ್ ಟ್ಯಾಗನ್ನು ನೀಡಲಾಗಿದೆ. ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್, ಹ್ಯಾಡಂಟ್ ದೇ, ಕರೆಕ್ಟ್ ಆನ್ಸರ್ ಬರುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಈ ಲೈಕ್ಸ್, ಇಂಡಲ್ಗ್ ಹಿಮ್, ಇದು ಅಡ್ವೈಸ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಬಲ್? ಸ್ಪ್ರಾಂಗ್, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಇಲ್ಲಿ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಇದು ಎಡಿಟಿಂಗ್ ಎರರ್ಸ್ ಇದೆ. ಡಾನ್ ಗುಲ್ರಿಮೋ, ಯು ಆರ್ ಆ್ಯನ್ ಎಕ್ಸಲೆಂಟ್ ಸೇಲರ್, ಎ ಮ್ಯಾನ್ ಅಪ್ ಅಬಾಂಡೆಂಟ್ ರಿಸರ್ಚ್ಫುಲ್ನೆಸ್. ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಎಂದಿದೆ. ಗುಲ್ರಿಮೋ ಒಂದು ಪ್ರಾಪರ್ ನೌನ್ ಆಗಿರೋದ್ರಿಂದ ಜಿ ಕ್ಯಾಪಿಟಲ್ ಬರಬೇಕು. ಮತ್ತು ಎಕ್ಸಲೆಂಟಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಇದು ಕೀ ಆನ್ಸರ್ ನಿಮಗೆ ಈ ಒಂದು ಕ್ವಶನ್ ಪೇಪರ್ನ ಕೆಳಗಡೆ ಈ PDF ಅಲ್ಲಿ ಇರುತ್ತೆ. ಆನ್ಸರ್ ದ ಫಾಲೋಯಿಂಗ್ 2 ಮಾರ್ಕ್ಸ್ ಕ್ವಶನ್ಗೆ ಬಂದಾಗ, ಯು ಥಿಂಕ್ ದಟ್ Anif was very talented. Substantiate. Anif dabbled with arts. He makes the beautiful cards using waste materials. He loves to play drums. He loves reading. ಈ ಒಂದು ಉತ್ತರವನ್ನು ಬರೀಬೇಕು. How did Smita fulfill her brother's wish? ಇಲ್ಲಿ Smita went concert. After the concert, she went on the stage. She requested Pandit Ravi Shankar and told her brother's last wish to fulfill her brother's wish. Pandit Ravi Shankar accepted and he came and ಪ್ಲೇ ಫಾರ್ ದ ಅನಂತ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 5th ಮೇನ್ ಎಕ್ಸ್ಟ್ರಾಕ್ಟನ್ನು ನೀಡಲಾಗಿದೆ. ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಹೂ ಇಸ್ ದ ಸ್ಪೀಕರ್ ಆ್ಯಂಡ್ ಹೋಮ್ ಡಿಡ್ ಹಿ ಕಾಲ್ ಕವರ್ಡ್ಸ್ ಅಂತ ಇದೆ. ದ ಸ್ಪೀಕರ್ ಈಸ್ ಪೆಪೆ. ಹಿ ಕಾಲ್ಡ್ ಸೀಮೆನ್ ಆರ್ ದಿ ಕವರ್ಡ್ಸ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ವರ್ಡ್ಸ್ ಅಂದಾಗ, ವೆನ್ ದ ಸೀಮೆನ್ ಅಟ್ಯಾಕ್ಡ್ ಕೊಲಂಬಸ್. ವಾಟ್ ಟ್ರೈಟ್ ಡಸ್ ಇಟ್ ರಿವೀಲ್ ಅಬೌಟ್ ದ ಸ್ಪೀಕರ್ ಅಂದಾಗ, ಈ ಈಸ್ ಲಾಯಲ್ ಟು ಕೊಲಂಬಸ್. ಇನ್ನು 6th ಮೇನ್ ಬಂದು 5 to 6 sentences. Describe the physical appearance of the jazz player and his musical ability. Jazz player summary ಬರೀಬೇಕು. ಇನ್ನು ನೆಕ್ಸ್ಟ್ ಮೇನಲ್ಲಿ ಬಂದು in the poem Ballad of the Tempest, the poet highlights the faith and hope. Illustrate. ಇಲ್ಲಿ Ballad of Tempest ಸಮ್ಮರಿಯನ್ನು ಬರೀಬೇಕಾಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರ ಕೀ ಆನ್ಸರ್ಸನ್ನು ಇಲ್ಲೇ ನೀಡಿರ್ತೇನೆ. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ FA3ಗೆ. ಇದನ್ನು ಅಭ್ಯಾಸ ಮಾಡಿ ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ಮತ್ತು ಈ ರೀತಿಯ PDFಗಳೆಲ್ಲವೂ ಸಹ ನಿಮಗೆ ಬೇಕಾಗಿದ್ದಲ್ಲಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ವೀಡಿಯೋಸನ್ನು ಶೇರ್ ಮಾಡಿ ಅಂತ ತಿಳಿಸ್ತಾ, ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.